ಸಿಂಗಲ್ ಆಗಿರ್ತಕ್ಕಂಥ ಹುಡುಗರು ಅಥವಾ ಆಂಟಿಗಳ ಜೊತೆ ಸಂಬಂಧ ಬೆಳೆಸೋದಕ್ಕೆ ಕಾಯ್ಕೊಂಡು ಕುಳಿತುಕೊಂಡಿರ್ತಕ್ಕಂಥ ಹುಡುಗರು ಯಾರಾದಿದ್ದರೆ ದಯಮಾಡಿ ಈ ಒಂದು ವಿಡಿಯೋನ ಪೂರ್ತಿ ನೋಡಿ. ಸೊ ನಮ್ಮ ಚಾನಲಲ್ಲಿ ಪ್ರಸ್ತುತ ಹೆಣ್ಣು ಮಕ್ಕಳು ಗಂಡನ್ನು ಹುಡುಕಾಟ ಮಾಡ್ಕೊಂಡು ಬಂದಿರ್ತಾರೆ. ನಮಗೆ ಇವತ್ತು ಪರಿಮಳ ಅಂತ 30ರ ವಯಸ್ಸು, ಸ್ವಲ್ಪ ವಯಸ್ಸು ಜಾಸ್ತಿನೇ ಆಗಿದೆ. ಸೊ ಡೈರೆಕ್ಟಾಗಿ ಮದುವೆ ಆಗಲ್ಲ ಇವರು. ಪ್ರಸ್ತುತ ನಿಮ್ಮ ಜೊತೆ 1 ವರ್ಷ ಅಥವಾ 2 ವರ್ಷ ರಿಲೇಷನ್ಶಿಪ್ಪಲ್ಲಿ ಇರ್ತಾರೆ. ನೀವು ಯಾವ ರೀತಿಯಲ್ಲಿ ಅವ್ರ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಆಗಿ ಇರ್ತೀರಾ, ಜಗಳ ಮಾಡ್ಕೊಳ್ಳದೆ ಕೇರ್ ಮಾಡ್ಕೊಂಡಿರ್ತೀರಾ, ಅದರ ಮೇಲೆ ಅವ್ರಿಗೆ ಇಷ್ಟ ಆಗಿದ್ದರೆ ಮಾತ್ರ ನಿಮ್ಮ ಜೊತೆ ಮದುವೆ ಆಗ್ತಾರೆ, ಇಲ್ಲಾಂದರೆ ಕ್ಯಾನ್ಸಲ್ ಮಾಡ್ಕೊಳ್ತಾರೆ. ಸೊ ಇವರು ಬಂದುಬಿಟ್ಟು ದಾವಣಗೆರೆ ಬೆಣ್ಣೆ ನಗರಿಯಲ್ಲಿ ಫೇಮಸ್ ಆಗಿರ್ತಕ್ಕಂಥ ದಾವಣಗೆರೆಯಲ್ಲಿ ವಾಸವಾಗಿರೋದು. ಇದು ಬಂದುಬಿಟ್ಟು ಶಿವಮೊಗ್ಗ ಪಕ್ಕ ಬರುತ್ತೆ. ಪುಟ್ಟದಾಗಿರ್ತಕ್ಕಂಥ ಮನೆ ಕೂಡ ಹೊಂದಿದ್ದಾರೆ. ಯಾರು? ಈ ಒಂದು ಪರಿಮಳ ಅವರು. ಶಿಕ್ಷಣ ಮುಗಿಸಿ ಆಲ್ರೆಡಿ ಬಿಟ್ಟಿದ್ದೇನೆ. ನನಗೆ ಆಸ್ತಿ ಅಂತ 15 ಲಕ್ಷ ರೂಪಾಯಿ ಇದೆ ಅಂತಂದರೆ ಡೈರೆಕ್ಟಾಗಿ ಎಲ್ಲರೂ ನನಗೆ ಲಾಸ್ಟ್ ಇದೆ, ಅದರಲ್ಲಿ ಎಷ್ಟು ಬರುತ್ತೆ ಅನ್ನೋದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ ಅಂತ ಹೇಳಿರೋದು. ಫೋಟೋ ನೋಡ್ಕೊಳ್ಳಿ. ಸೊ ಕೆಲಸದ ಕೂಡ ಎಲ್ಲ ಮಾಡ್ತೇನೆ. ಅಡುಗೆ ಕೆಲಸ ಆಗಿರಲಿ, ಹೊರಗಡೆ ನೀವೇನಾದರೂ ಕೆಲಸ ಕೊಡಿಸ್ತೀನಿ ಅಂತಂದರೆ ಕೂಡ ಅದನ್ನು ಕೂಡ ಮಾಡ್ತೇನೆ. ನೋಡೋದಕ್ಕೆ ಮನೆಯಲ್ಲೇ ಇದ್ಕೊಂಡು ಗೌರಮ್ಮನ ಥರ ಏನಿಲ್ಲ. ಹೊರಗಡೆ ಹೋದರೂ ಕೂಡ ಮಾಡರ್ನಾಗೆ ಇರ್ತೀನಿ. ಮನೇಲಿದ್ದರೆ ಏನು ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಇರ್ತೀನಿ. 2 ಮುಖಗಳಿವೆ ನನಗೆ. ಸೊ ಬನ್ನಿ, ನನ್ನ ಜೊತೆ ಮಾತಾಡಿ 1 ವರ್ಷದವರೆಗೂ ಸುತ್ತಾಡೋಣ, 1 ವರ್ಷದವರೆಗೂ ರಿಲೇಷನ್ಶಿಪ್ಪಲ್ಲಿರೋಣ. ಆನಂತರ ನನಗೆ ಇಷ್ಟ ಆಗಿದ್ದರೆ ಮಾತ್ರ ಮುಂದುವರೆದು ಹೋಗೋಣ ಅಂತ ಹೇಳಿದ್ದಾರೆ. ನನ್ನ ಮನೆಯಲ್ಲಿ ತುಂಬ ಸೀರೆಗಳಿದ್ದಾವೆ. ಮದುವೆ ಆದ ನಂತರ ನೀವು ನನಗೆ ಏನು ಕೊಡಿಸುವಂತಹ ಅವಶ್ಯಕತೆಯೇ ಇಲ್ಲ ಅಂತ ಹೇಳಿರೋದು. ಇದು ಒಂದು ಆಫರ್ ಹುಡುಗರಿಗೆ. ಆ್ಯಂಡ್ ಎರಡನೇದಾಗಿ, ನಾನು ನಿಮಗೆ ಕೆಲಸದಿಂದ ಬಂದ ಕೂಡ ಎಲ್ಲ ದುಡ್ಡನ್ನು ನಿಮಗೆ ಕೊಡ್ತೇನೆ ಅಂತ ಹೇಳಿರೋದು. ಸೊ ನಾನು ಹಾಳು ಅಂತ ಮಾಡಲ್ಲ, ಸುತ್ತಾಡೋದು, ಪಿಜ್ಜಾ, ಬರ್ಗರ್ ಆ ರೀತಿ ಏನು ಕೂಡ ತಿನ್ನಲ್ಲ. ಸೊ ನನ್ನ ದುಡ್ಡು ಏನಿರುತ್ತೆ ಅದು ನಿಮಗೆ ಕೊಡ್ತೀನಿ. ಅದು ನೀವು ಸೇವ್ ಮಾಡಿ ಇಟ್ಕೊಂಡು ನನ್ನ ಕನಸನ್ನು ಈಡೇರಿಸಬೇಕು ಅಂತ ಹೇಳಿದ್ದಾರೆ. ಅವ್ರ ಕನಸು ಏನಂತ ಮುಂದೆ ಹೇಳ್ತೀನಿ ನೋಡಿ. ಮೂವಿ ಅಂತ ನನಗೆ ಪ್ರತಿ ಶುಕ್ರವಾರ ಯಾವುದು ಬರುತ್ತೆ ಆವಾಗ ನನಗೆ ಮೂವಿಗೆ ಕರ್ಕೊಂಡು ಹೋಗಬೇಕು. ಜೊತೆಗೆ ಇಬ್ಬರು ಕೂಡ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಬೇಕು. ಇದು ಮದುವೆಗೂ ಮುನ್ನ ಹೇಳ್ತಿರೋದು ಅವರು. ಅಂದರೆ ಮದುವೆಗೂ ಮುನ್ನ ಈ ರೀತಿ ಕರ್ಕೊಂಡು ಹೋಗೋದು, ಮೂವಿಗೆ ಸುತ್ತಾಡೋದಂತ ಮಾಡಿದರೆ ಗೊತ್ತಾಗುತ್ತೆ ನೀವು ಯಾವ ರೀತಿಯಲ್ಲಿ ಇದ್ದೀರಾ, ಯಾವ ರೀತಿಯಲ್ಲಿ ನನ್ನ ಪ್ರೀತಿ ಮಾಡ್ತೀರಾ ಅನ್ನೋದು ಇದರ ಮೇಲೆ ಗೊತ್ತಾಗುತ್ತೆ. ಹಾಗಾಗಿ ಅವರು ಇವಾಗಲೇ ಹೇಳ್ತಿದ್ದಾರೆ ನೋಡಿ ಸ್ನೇಹಿತರೆ. ಸೊ ದುಡ್ಡು ಕೊಡುವಂಥ ಅವಶ್ಯಕತೆ ಇಲ್ಲ, ನೀವೇನಾದರೂ ಬಟ್ಟೆ ಇಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ, ಶಾಪಿಂಗ್ ಮಾಡಿ ಕೊಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಎಲ್ಲನೂ ಕೂಡ ಅವರೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಜಸ್ಟು ನೀವು ಅವರಿಗೆ ಇಷ್ಟ ಆಗುವಂಥ ಹುಡುಗ ಆಗಿದ್ದರೆ ಸಾಕು ಅಂತ ಹೇಳಿರೋದು. ಇನ್ನು ಅವರ ಕನಸು, ಇವರ ಕುಟುಂಬ ಯಾವ ರೀತಿ ಕಾಂಟ್ಯಾಕ್ಟೇ ತೆಗೆದುಕೊಳ್ಳೋದು ಅಂತ ಹೇಳ್ತೇನೆ. ಸೊ ಅವರ ಕನಸು ಬಂದ್ಬಿಟ್ಟು, ಇದು ಬಂದ್ಬಿಟ್ಟು ಏನು ನೋಡ್ತಿದ್ರಾ, ಸ್ಪೋರ್ಟ್ಸೇಬಲ್ ಸ್ವಿಫ್ಟ್ ಡಿಸೈರ್ ಕಾರು, ಇದನ್ನು ತೆಗೆದುಕೊಳ್ಬೇಕು ಅಂತ ಅವರ ಕನಸು. ಇವಾಗ ನೋಡಿ, ಒಂದು ಜಾಬ್ಗೆ ಅವರು ಹೋಗ್ತಾರೆ ಕಂಪಲ್ಸರಿ ಮದುವೆ ಆದ ನಂತರ. ಸೊ ಮದುವೆ ಆದ ನಂತರ ಹೋಗಬೇಕು ಅಂದರೆ 15ರಿಂದ 20 ಸಾವಿರ ರೂಪಾಯಿ ಸ್ಯಾಲ್ರಿ ಇರ್ತಕ್ಕಂಥ ಜಾಬ್ ಇದ್ದೇ ಇರುತ್ತೆ. ಏನಿಲ್ಲ ಅಂದರೆ 1 ವರ್ಷ ಹೋದರೆ 2-3 ಲಕ್ಷ ರೂಪಾಯಿ ಸೇವ್ ಆಗುತ್ತೆ. ಅವ್ರು ದುಡ್ಡು ಏನಕ್ಕೆ ನಿಮ್ಮ ಕೈ ಕೊಡ್ತಿದ್ದಾರೆ ಅಂತಂದರೆ 2-3 ಲಕ್ಷ ಸೇವ್ ಆಗುತ್ತೆ ಅಲ್ವಾ. ಆ ಸೇವ್ ಆಗಿರ್ತಕ್ಕಂಥ ದುಡ್ಡಿಂದ ಒಂದು ಕಾರನ್ನು ಪರ್ಚೇಸಿಂಗ್ ಮಾಡಿಕೊಂಡು ಅದರಲ್ಲಿ ಸುತ್ತಾಡೋದು ಇವರ ಒಂದು ಕನಸಾಗಿರುತ್ತೆ. ಅರ್ಥ ಆಯ್ತಾ ಅಂದ್ಕೊಳ್ತೀನಿ ಸ್ನೇಹಿತರೆ. ಸೊ ಸುತ್ತಾಡಿ ಲೈಫ್ನಲ್ಲಿ ಎಂಜಾಯ್ ಮಾಡಬೇಕು, ಎಲ್ಲ ಕಡೆಯೂ ಹೋಗಬೇಕು ಅನ್ನೋದು ಅವರ ಒಂದು ಡ್ರೀಮ್ ಆಗಿರುತ್ತೆ. ಸೊ ನೀವು ಅದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಆ್ಯಂಡ್ ಅವ್ರಿಗೂ ಕೂಡ ಅದು ಇಷ್ಟ ಆಗೋ ರೀತಿಯಲ್ಲಿ ಹೇಳಬೇಕು. ಆ್ಯಂಡ್ ಕುಟುಂಬದ ವಿಚಾರಕ್ಕೆ ಬರೋಣ. ಅಪ್ಪನವರು ಪ್ರಾಬಬ್ಲಿ ಬಂದುಬಿಟ್ಟು ಒಬ್ಬ ರೈತರು. ಮೊದಲೆಲ್ಲ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ರು. ಸೊ ಇವಾಗ ವಯಸ್ಸಾಗಿರೋ ಸಂದರ್ಭದಲ್ಲಿ ಬಿಟ್ಬಿಟ್ಟು ಮನೆಯಲ್ಲೇ ವಾಸವಾಗಿದ್ದಾರೆ. ಅಮ್ಮ ಕೂಡ ಅಪ್ಪನಿಗೆ ಹೆಲ್ಪ್ ಮಾಡಿಕೊಂಡು, ವಯಸ್ಸಾಯ್ತಲ್ವ ಕೆಲಸಕ್ಕೆ ಅಂತ ಹೋದಾಗ ಅಪ್ಪನಿಗೆ ಊಟ ಟ್ಯಾಬ್ಲೆಟ್ಸ್ ಎಲ್ಲ ಕೊಡೋರು ಯಾರೂ ಇಲ್ಲ. ಹಾಗಾಗಿ ಅವರ ಹತ್ರನೇ ಇವರು ಅಮ್ಮನವರು ಇರ್ತಾರೆ. ನಾನು ಕೂಡ ವಯಸ್ಸಿಗೆ ಬಂದಂಥ ಮಗಳು ಎಷ್ಟು ದಿನ ಅಂತ ಮನೇಲಿ ಇರೋದು ಅಂತ ತೀರ್ಮಾನ ಮಾಡಿ ನಾನೇ ಗಂಡನ್ನು ಹುಡುಕಾಟ ಮಾಡ್ಕೊಳ್ತಿದ್ದೇನೆ. ಸೊ ಒಳ್ಳೆಯ ಗಂಡು ಅಂತ ಅನಿಸಿದರೆ ನನ್ನ ಮನೆಯಲ್ಲಿ ನಾನೇ ಮಾತಾಡ್ತೇನೆ ಖುದ್ದಾಗಿ ಅಂತ ಹೇಳಿದ್ದಾರೆ ನೋಡಿ ಸ್ನೇಹಿತರೆ. ಇದು ಅವರ ಮನೆಯ ವಿಚಾರ. ಇನ್ನು ಇವರ ಜಿಮೇಲ್ ಅಡ್ರೆಸ್ ಏನು, ಜೊತೆಗೆ ಯಾವ ರೀತಿ ಕಾಂಟ್ಯಾಕ್ಟಿಗೆ ತೆಗೆದುಕೊಳ್ಬೇಕು ಅನ್ನೋದು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮೊದಲನೇದಾಗಿ ನಿಮ್ಮ ಮಾಹಿತಿಗಳನ್ನು 39591@gmail.comಗೆ ಮೇಲ್ನಲ್ಲಿ ಕಳಿಸಿಕೊಡಿ. ಸೊ ಮೇಲ್ ಮಾಡೋಕ್ಕೆ ಬರಲ್ಲ ಕೆಲವೊಂದಿಷ್ಟು ಜನ ಅಂದರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಮಾಹಿತಿಗಳನ್ನು ಈ ರೀತಿಯಾಗಿ ಕಳಿಸಿ, ಎಲ್ಲಿದ್ದೀರಾ, ಹೆಂಗೆ ಕತೆ ಅಂತಂದ್ಬಿಟ್ಟು ಹೇಳಿ. ಸೊ ನಾನು ನಿಮಗೆ ಇಷ್ಟ ಆಗ್ಬೋದು ನೋಡಿ, ಟ್ರೈ ಮಾಡಿ ಅಂತ ಹೇಳಿ. ಅವ್ರಿಗೆ ಇಷ್ಟ ಆಗಿದ್ದರೆ ಕಂಟಿನ್ಯೂಸ್ ಆಗಿ ರಿಪ್ಲೈ ಮಾಡ್ತಾರೆ, ಇಲ್ಲಾಂದರೆ ಸಾರಿ ಅಂತ ಹೇಳ್ತಾರೆ ಸ್ನೇಹಿತರೆ. ಆ್ಯಂಡ್ ಈ ಒಂದು ಸ್ವಿಫ್ಟಿನ ಕಾರಿನ ಒಳಗಡೆ ಈ ರೀತಿ ಇಂಟೀರಿಯಲ್ ಇದೆ ನೋಡಿ ಸ್ನೇಹಿತರೆ. ಅವ್ರಿಗೆ ಇಷ್ಟ ಆಗಿರೋದು ಈ ಒಂದು ಸ್ಟೇರಿಂಗ್ ಸಿಸ್ಟಮು ಆ್ಯಂಡ್ ಇಲ್ಲಿ ಏನಿರ್ತಿದ್ದಾರೆ TV ಸಿಸ್ಟಮು. ಇದೆಲ್ಲ ನೋಡಿಬಿಟ್ಟು ಅವ್ರಿಗೆ ಇಷ್ಟ ಆಗಿದೆ. ಹಾಗಾಗಿ ಬೇಗ ಮದುವೆ ಆಗಬೇಕು ಅಂತ ಆಸೆ ಪಡ್ತಿದ್ದಾರೆ. ವಿತ್ ಆ್ಯಂಡ್ ಸ್ಟೇರಿಂಗು ಆ್ಯಂಡ್ 29 ಮೈಲೇಜಿಂಗ್ ಕೊಡುತ್ತೆ. ಮತ್ತು ಇದರ ಬಂದುಬಿಟ್ಟು EC ಬಂದುಬಿಟ್ಟು ಸ್ನೇಹಿತರೆ 126 EC ಇದೆ ಸ್ನೇಹಿತರೆ. ಆ್ಯಂಡ್ ವೆರಿ ಎಕ್ಸ್ಪೆನ್ಸಿವ್ ಕಾರ್ಗಳಲ್ಲಿ ನಂಬರ್ 1 ಇದು ಇರೋದು.
ಆ್ಯಂಡ್ ಇದರ ಟಾಪ್ ಮಾಡೆಲ್ ವಿತ್ ಟೈರ್ ಕಂಡೀಷನ್ ಆ್ಯಂಡ್ ಈ ಒಂದು ಡೋರ್ಸ್ ಏನು ನೋಡ್ತಿದ್ದೀರಾ ಅಷ್ಟೇ ಡಿಸೈನೇಬಲ್ ಡೋರ್ಸ್ ಮಾಡಿದ್ದಾರೆ. ಸ್ಕ್ರೀನ್ ಲಾಕ್ ಇದೆ ಮತ್ತು ಸ್ಕ್ರೀನ್ ಆಗಿರ್ತಕ್ಕಂಥ ಗ್ಲಾಸಸ್ ಕೂಡ ಇದೆ. ಸೈಡ್ ಮಿರರ್ ಎಲ್ಲನೂ ಕೂಡ ಅವೈಲಬಿಲಿಟಿ ಇದೆ ಅಂತ ಹೇಳಿದ್ದಾರೆ. ಸೊ ಮಾಹಿತಿ ಇದು, ಮತ್ತೆ ಸಿಗ್ತೀನಿ, ಬಾಯ್.